ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮಮ್ಮಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವತ್ತಾದರೂ ರೈಸ್ ಅನ್ನೋದು ಮಿಕ್ಕೋಗ್ಬಿಟ್ಟಿದ್ರೆ, ಬೆಳಗ್ಗಿನ ರೈಸ್ ಆಗಿರ್ಬೋದು, ರಾತ್ರಿ ರೈಸ್ ಆಗಿರ್ಬೋದು, ಯಾವತ್ತಾದರೂ ಮಿಕ್ಕೋಗ್ಬಿಟ್ಟಿದ್ರೆ ಚಿಂತೆ ತಗೋಬೇಡಿ. ಅದರಿಂದ ನಾನು ಹೇಗೆ ಮೊಸರನ್ನ ಮಾಡೋದು ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಅದಕ್ಕೆ ನಿಮಗೆ ರೈಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕರಿಬೇವು ಒಂದು 2 ಎಲೆ ತೊಗೊಂಡಿದ್ದೀನಿ ನಾನು. ಏನಕ್ಕಂದರೆ ನೋಡಿ, ಇಷ್ಟು ರೈಸ್ಗೆ ಒಂದು ಅರ್ಧ ಕುಕ್ಕರ್ ಅಷ್ಟು ರೈಸ್ ಅನ್ನೋದು ಹಂಗೆ ಇದೆ. ಅರ್ಧ ಕುಕ್ಕರ್ ಅಷ್ಟು ರೈಸ್ಗೆ ನಾನು ಇಷ್ಟು ತೊಗೊಂಡಿದ್ದೀನಿ. 1-2 ಬೆಂಡೆ ಎಳೆ ಕರಿಬೇವನ್ನ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದಷ್ಟು, ಆಮೇಲೆ 3-4 ಮೆಣಸಿನಕಾಯಿನ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಅನ್ನೋದು ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೆ ನಾನು 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಕ್ಯಾರೆಟ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಡಲೆನ ಸ್ವಲ್ಪ ಹಾಕೋಬೇಕು. ಇಲ್ಲೆಲ್ಲ ಒಗ್ಗರಣೆಗೆ ಹಾಕಬೇಕು ಕಡಲೆನ. ಇವಾಗ ಒಗ್ಗರಣೆ ಹೆಂಗೆ ಹಾಕ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಒಗ್ಗರಣೆಗೆ 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಸಾಸಿವೆ ಚಿಟ್ಪಟ ಅನ್ನೋ ತನಕ ನಾವು ಹಂಗೆ ಬಿಡ್ಬೇಕು ಇದನ್ನು. ನೋಡಿ, ಜೀರಿಗೆ ಎಲ್ಲ ಚಿಟ್ಪಟ ಅಂತ ಇದೆ. ಇವಾಗ ಕಡಲೆನ ಹಾಕ್ತಾಯಿದ್ದೀನಿ ನಾನು. ಕಡಲೆ ಅನ್ನೋದು 2-3 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ, ನೋಡಿ ಈರುಳ್ಳಿಯನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಸುಮ್ಮನೆ ಫ್ರೈ ಮಾಡಬೇಕು, ಜಾಸ್ತಿ ಡೀಪ್ ಫ್ರೈ ಮಾಡಬಾರ್ದು. ಈಗ ಒಗ್ಗರಣೆ ಮುಗೀತು. ಬಿಸಿ ಬಿಸಿ ಒಗ್ಗರಣೆನ ನಾವು ಹಂಗೆ ಮೊಸರಿಗೆ ಹಾಕಬಾರ್ದು. ಹಾಕೋದ್ರಿಂದ ನಮಗೆ ಅಷ್ಟೊಂದಂದರೆ ಮೊಸರು ಅನ್ನೋದು ಒಡೆದೋಗ್ಬಿಡುತ್ತೆ ಬಿಸಿ ಹಾಕಿದ್ರೆ. ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಅದನ್ನು ಹಾಕ್ಕೋಬೇಕು ಮೊಸರಿಗೆ. ಆಮೇಲೆ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ನೀವು ಒಗ್ಗರಣೆಗೆ ಹಾಕೋಂಗಿಲ್ಲ. ಅದನ್ನು ಡೈರೆಕ್ಟ್ ನೀವು ರೈಸ್ನ ಮಿಕ್ಸ್ ಮಾಡ್ಕೋಬೇಕಾದ್ರೆ ಹಾಕಬೇಕು. ನೋಡಿ, ಅನ್ನನ ಈ ಥರ ಒಂದು ದೊಡ್ಡ ಪಾತ್ರೆಗೆ ನೀವು ಶಿಫ್ಟ್ ಮಾಡ್ಕೊಳ್ಳಿ. ಅನ್ನ ಎಷ್ಟು ಬೆಂದಿದ್ರೆ ಅಷ್ಟೊಂದು ಚೆನ್ನಾಗಿ ಬರುತ್ತೆ ನಿಮ್ಮ ಮೊಸರನ್ನ. ಈ ಅರ್ಧ ಕುಕ್ಕರ್ ಅಷ್ಟು ಅನ್ನಗೆ ನಾನು ಅರ್ಧ ಲೀಟರ್ ಮೊಸರನ್ನ ಹಾಕ್ಕೊತಾ ಇದ್ದೀನಿ. ನೀವು ಇನ್ನೂ ನನಗೆ ಸೂಪಿ ಇರಬೇಕು ಮೊಸರನ್ನ ಅಂತಂದರೆ ನೀವು ಇನ್ನು ಸ್ವಲ್ಪ ಮೊಸರು ಹಾಕ್ಕೊಂಡು ಚೆನ್ನಾಗಿರುತ್ತೆ. ಇವಾಗ ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಮೊಸರನ್ನ. ನೋಡಿ, ನಾನು ಇದಕ್ಕೆ 1 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಅಂದರೆ ಗಟ್ಟಿ ಮೊಸರನ್ನ ಹಾಕ್ಕೊಂಡು ಹಂಗೆ ತಿನ್ನಬಾರ್ದು. ಅದಕ್ಕೆ 1 ಗ್ಲಾಸ್ ನೀರನ್ನ ಮಾತ್ರ ಹಾಕಿದೆ. ಈ ಥರ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರನೇ ಇರಬೇಕು. ಜಾಸ್ತಿ ನೀರು ಹಾಕಿದ್ರೂ ಚೆನ್ನಾಗಿರಲ್ಲ ಮೊಸರನ್ನ. ನೀವು ಬೇಕಂದರೆ ಇದಕ್ಕೆ ಪೊಮೊಗ್ರಾನೇಟ್ ಕೂಡ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಹಾಕಿದ್ದೀನಿ ನಾನು ಉಪ್ಪನ್ನ ಇದಕ್ಕೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಕ್ಯಾರೆಟ್ನ ಹಾಕ್ತಿದ್ದೀನಿ. ಇದೆಲ್ಲ ಹಾಕ್ಕೊಂಡು ನೀಟಾಗಿ ಕಳಿಸ್ಕೋಬೇಕು. ನೋಡಿ, ಇದಕ್ಕೆ ಈಗ ಒಗ್ಗರಣೆ ಆದಮೇಲೆ ನಾವು ಹಾಕ್ಕೊತಾ ಇದ್ದೀವಿ. ಇನ್ನೊಂದು ಏನಂದರೆ, ನೀವು ಆನಿಯನ್ಸ್ನ ಒಗ್ಗರಣೆಗೆ ಹಾಕಿದಾಗ ಅದು ಫ್ರೈ ಆಗಬಾರ್ದು ಅಷ್ಟೊಂದು. ಹಸಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮೊಸರನ್ನಕ್ಕೆ. ಅದಕ್ಕೆ ಈ ಒಗ್ಗರಣೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ನೋಡಿ, ಈಗ ನಮ್ಮ ಮೊಸರನ್ನ ಅನ್ನೋದು ರೆಡಿ ಆಯಿತು. ತುಂಬ ಸೂಪರಾಗಿರುತ್ತೆ ಟೇಸ್ಟು. ಈ ಥರ ಮಾಡಿ ಯಾವತ್ತಾದರೂ ಮಿಕ್ಕೋಗಿರೋ ಊಟಕ್ಕೆ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬೇಸಿಗೆ ಕಾಲ ಬಂದಾಗ ಈ ಥರ ವಾರಕ್ಕೆ 1-2 ಸರಿ ಮಾಡೋದ್ರಿಂದ ನಮಗೆ ದೇಹಕ್ಕೆ ತುಂಬ ಒಳ್ಳೆಯದು, ತಂಪಾಗಿರುತ್ತೆ ದೇಹ. ಹೀಟ್ ಆಗೋದ್ರಿಂದ ಅದರಿಂದ ತುಂಬ ಪ್ರಾಬ್ಲಮ್ಸ್ ಅನ್ನೋದು
ಅದು ತೊಳಗಿಸ್ಬಿಡುತ್ತೆ. ಅದಕ್ಕೆ ಈ ಥರ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ನಿತ್ಯದಿರೋ ಊಟಕ್ಕೂ ನೀವು ಟೆನ್ಷನ್ ತಗೊಳ್ಳೋ ಹಾಗಿಲ್ಲ, ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.